ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾನೊಂದು ಸಸ್ಯವನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಈ ಸಸ್ಯ ಒಂದು ಹಣ್ಣಿನಂಥ ಗುಣವನ್ನು ಹೊಂದಿದೆ. ಈ ಸಸ್ಯವನ್ನು ಆಯುರ್ವೇದದಲ್ಲಿ ಮತ್ಸ್ಯಾಕ್ಷಿ ಅಂತ ಹೇಳ್ತಾರೆ. ಹಾಗೆ ಇದನ್ನು ನಾವು ಹೊನೆಗೊನೆ ಸೊಪ್ಪು ಅಂತ ಹೇಳ್ತೇವೆ. ಇದರಿಂದ ಬಹಳಷ್ಟು ಪ್ರಯೋಜನಗಳಿವೆ. ಅಂದರೆ ನಮ್ಮ ಕೂದಲಿನ ಸೌಂದರ್ಯ ಆಗಲಿ, ಮುಖದ ಸೌಂದರ್ಯ, ಹಾಗೆ ಆರೋಗ್ಯವನ್ನು ಕೂಡ ವೃದ್ಧಿಸ್ತದೆ. ಇದರಲ್ಲಿ ಕಬ್ಬಿಣಾಂಶ ಮತ್ತು ಪ್ರೋಟೀನ್ ಮತ್ತು ಕೂದಲಿಗೆ ಬೇಕಾಗಿರುವಂಥ ಎಲ್ಲ ಜೀವಸತ್ವಗಳು ಸಮೃದ್ಧವಾಗಿರುವುದರಿಂದ ಕೂದಲಿನ ಬೇರುಗಳನ್ನು ಇದು ಗಟ್ಟಿಗೊಳಿಸಿ ಕೂದಲು ಉದುರುವುದನ್ನು ಕಡಿಮೆ ಮಾಡ್ತದೆ. ಹಾಗೆ ಕೂದಲಿನ ಗ್ರೋತ್ಗೂ ಒಳ್ಳೆಯದು. ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಕೂದಲು ಬಿಳಿಯಾಗುವುದನ್ನು ಕೂಡ ಇದು ತಡೆಗಟ್ತದೆ. ಅಂದರೆ ಬಾಲನರೆ ಅಂತೆಲ್ಲ ಹೇಳ್ತಾರೆ, ಅದನ್ನೆಲ್ಲ ಇದು ಶಾಶ್ವತವಾಗಿ ತಡೆಗಟ್ತದೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಪವರ್ಫುಲ್ ಸಸ್ಯ ಇದು. ಇವತ್ತು ನಾನು ಇದರಿಂದ ಒಂದು ಹೇರ್ ಪ್ಯಾಕನ್ನು ನಾನು ಯಾವ ರೀತಿ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೀವು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋವನ್ನು ನೋಡಿ. ಇದು ನಮ್ಮ ನೆತ್ತಿಯ ಭಾಗವನ್ನು ತಂಪಾಗಿರುವಂತೆ ಮಾಡಿ ಪಿತ್ತದಿಂದ ಕೂದಲು ಉದುರುವ ಸಮಸ್ಯೆ ಇದ್ದರೆ ಅದನ್ನು ಕೂಡ ನಿವಾರಿಸ್ತದೆ. ನೆಕ್ಸ್ಟ್ ನಾನಿಲ್ಲಿ ಕರಿಬೇವಿನ ಎಲೆಗಳನ್ನು ತಗೊಂಡಿದ್ದೇನೆ. ಇದು ಅಷ್ಟೇ, ಇದರಲ್ಲಿ ಬೀಟಾ ಕ್ಯಾರೋಟಿನ್, ಪ್ರೋಟೀನ್, ವಿಟಮಿನ್ಸ್ ಇರೋದ್ರಿಂದ ಕೂದಲನ್ನು ಇದು ಸದೃಢಗೊಳಿಸ್ತದೆ. ಹಾಗೆ ಕೂದಲಿನ ಗ್ರೋತ್ ಕೂಡ ಚೆನ್ನಾಗಿ ಆಗ್ತದೆ. ಇದು ನಮ್ಮ ಕೂದಲನ್ನು ವಯಸ್ಸಿಗಿಂತ ಮೊದಲೇ ಬಿಳಿಯಾಗುವುದನ್ನು ಕೂಡ ತಡೆಗಟ್ತದೆ. ಹಾಗೆ ನಾನಿಲ್ಲಿ ನೀಮ್ ಎಲೆಗಳನ್ನು ಕೂಡ ತಗೊಂಡಿದ್ದೇನೆ. ಇದಕ್ಕೆ ಬ್ಯಾಕ್ಟೀರಿಯಾ ಮತ್ತು ಫಂಗಸನ್ನು ತಡೆಯುವಂತಹ ಗುಣ ಇರ್ತದೆ. ನೆತ್ತಿಯ ಆರೋಗ್ಯವನ್ನು ಇದು ಕಾಪಾಡ್ತದೆ. ಹಾಗೆ ತುರಿಕೆ, ಗಜ್ಜಿ ಈ ಥರ ಇದ್ದರೆ ಅದನ್ನೆಲ್ಲ ಇದು ನಿವಾರಣೆ ಮಾಡಿ ಕೂದಲನ್ನು ಚೆನ್ನಾಗಿ ಬೆಳೆಯುವಂತೆ ಇದು ಮಾಡ್ತದೆ. ನೆಕ್ಸ್ಟ್ ನಾನಿಲ್ಲಿ ಭೃಂಗರಾಜ ಎಲೆಗಳನ್ನು ತಗೊಂಡಿದ್ದೇನೆ. ಇದು ನೋಡಿ, ಇದರಲ್ಲಿ ಒಂದು ಚಿಕ್ಕ ಹೂವು ಆಗ್ತದೆ. ಆದರೆ ಎಲೆ ನೋಡುವಾಗ ನಮಗೆ ಹೊನೆಗೊನೆ ಸೊಪ್ಪಿನ ಎಲೆ ರೀತಿ ಕಾಣ್ತದೆ, ಗಿಡದ ರೀತಿಯೇ. ಆದರೆ ಇದು ಬೇರೆ ಗಿಡ, ಅದು ಬೇರೆ ಗಿಡ. ಅದರಲ್ಲಿ ಸಣ್ಣ ಚಿಕ್ಕ ಹೂ ಇರ್ತದೆ, ಅದರಲ್ಲಿ ಕೂಡ ಬಿಳಿ ಕಲರ್ ಅದು ಕೂಡ. ಆದರೆ ಇದರಲ್ಲಿ ಸ್ವಲ್ಪ ಅದಕ್ಕಿಂತ ದೊಡ್ಡ ಹೂ ಇರ್ತದೆ. ಹಾಗೆ ಇದು ಕೂಡ ನಮ್ಮ ಕೂದಲಿನ ಅಂದರೆ ನಮ್ಮ ಸ್ಕಾಲ್ಪ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಹೆಚ್ಚಿಸ್ತದೆ. ಕೂದಲು ಉದುರುವುದನ್ನು ಕೂಡ ತಡೆಗಟ್ತದೆ. ಬಾಲನರೆಯಂಥ ಚಿಕ್ಕ ವಯಸ್ಸಿನಲ್ಲಿ ಕೂದಲು ಬೆಳ್ಳಗಾಗುವಂತಹ ಸಮಸ್ಯೆಯನ್ನು ಕೂಡ ಇದು ನಿವಾರಣೆ ಮಾಡ್ತದೆ. ನೋಡಿ, ಇಲ್ಲಿ ನಾನು ಹೊನೆಗೊನೆ ಸೊಪ್ಪು ತೋರಿಸ್ತಾ ಇದ್ದೇನೆ. ಇದರಲ್ಲಿ ನೋಡಿ ಈ ರೀತಿ ಹೂ ಬಿಡ್ತದೆ, ಸಣ್ಣ ಸಣ್ಣ ಹೂಗಳು. ಅಂದರೆ ಕೆಲವರಿಗೆ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ, ಎರಡು ಗಿಡ ನೋಡುವಾಗ ಒಂದೇ ರೀತಿ ಇರ್ತದೆ. ನೋಡಿ, ಈ ಥರ ಹೂ ಇರ್ತದೆ ಇದರಲ್ಲಿ. ತುಂಬ ಜನಕ್ಕೆ ಕನ್ಫ್ಯೂಷನ್ ಇರ್ತದೆ ಭೃಂಗರಾಜ ಮತ್ತು ಹೊನೆಗೊನೆ ಸೊಪ್ಪು ಸಸ್ಯವನ್ನು ನೋಡಿದರೆ. ಯಾಕಂದರೆ ಒಂದೇ ರೀತಿ ಇರ್ತದೆ ಅದು ನೋಡಲಿಕ್ಕೆ. ನೋಡಿ, ಇದು ಎರಡು ಕೂಡ ಹೊನೆಗೊನೆ ಸೊಪ್ಪು. ನೋಡಿ, ಇದು ಭೃಂಗರಾಜ. ಎಲೆಗಳು ಕೂಡ ಒಂದೇ ರೀತಿ ಇರ್ತವೆ ನೋಡಲಿಕ್ಕೆ. ಹಾಗಾಗಿ ನಿಮಗೆ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಈ ರೀತಿ ನಾನು ತೋರಿಸ್ತಾ ಇದ್ದೇನೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡೋಣ. ಇದರಲ್ಲಿ ಇರುವಂಥ ಕಸ ಕಡ್ಡಿ ಏನಾದರೂ ಇದ್ದರೆ, ಹಾಗೆ ಧೂಳು ಕೂಡ ಇರ್ತದೆ ಇದರಲ್ಲಿ. ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ತೊಳೆದುಕೊಂಡು ನಾವು ಇದನ್ನು ಪೇಸ್ಟ್ ಮಾಡುವ. ಈ ಹೇರ್ ಪ್ಯಾಕನ್ನು ನೀವು ವಾರದಲ್ಲಿ 2 ಸಲ ಬಳಸ್ತಾ ಬಂದರೆ ನಿಮ್ಮ ಕೂದಲು ಅಂದರೆ ಬಾಲನರೆ ಇರುವವರು ಮತ್ತು ಚಿಕ್ಕ ವಯಸ್ಸಿನಲ್ಲಿ ಕೂದಲು ಬೆಳ್ಳಗಾಗ್ತದೆ, ಬೇಗನೆ ಬೆಳ್ಳಗಾಗ್ತದೆ ಅಂಥವರೆಲ್ಲ ವಾರದಲ್ಲಿ 2 ಸಲ ಇದನ್ನು ಮಾಡಿ ಹಚ್ಕೊಂಡು ಬಂದರೆ ಕೂದಲಿಗೆ ಇದು ಖಂಡಿತವಾಗಿಯೂ ನಿಮಗೆ ಶಾಶ್ವತವಾದಂಥ ಒಂದು ಪರಿಹಾರವನ್ನು ತಂದುಕೊಡ್ತದೆ. 30-35 ವಯಸ್ಸಾಗುವಾಗಲೇ ಇವಾಗಷ್ಟೇ ಒಂದೆರಡು ಕೂದಲು ಬಿಳಿ ಆಗ್ತಾ ಬಂದಿದೆ ಅನ್ನುವರು ಕೂಡ ಈ ಹೇರ್ ಪ್ಯಾಕನ್ನು ವಾರದಲ್ಲಿ 1 ಸಲ ಮಾಡ್ಕೊಂಡು ಬಂದರೆ ನಿಮ್ಮ ಕೂದಲು ಕೂಡ ಇನ್ನೂ ಹೆಚ್ಚು ಬೆಳ್ಳಗಾಗುವುದನ್ನು ಇದು ತಡೆಗಟ್ತದೆ. ನಿಮ್ಮ ಕೂದಲು ಕಪ್ಪಾಗಿ ಇರುವಂತೆ 70-80 ವರ್ಷವಾದರೂ ನಿಮ್ಮ ಕೂದಲು ಕಪ್ಪಾಗಿ ಇರುವಂತೆ
ಇದು ನೋಡಿಕೊಳ್ತದೆ. ಹಾಗಾಗಿ ಇದನ್ನು ವಾರದಲ್ಲಿ 2 ಸಲ ಅಥವಾ ವಾರದಲ್ಲಿ 1 ಸಲ ನೀವು ಹಚ್ಕೊಂಡು ಬನ್ನಿ. ಖಂಡಿತವಾಗಿಯೂ ಒಳ್ಳೆ ರಿಸಲ್ಟ್ ನಿಮಗೆ ಕೊಡ್ತದೆ. ಇದು ಡ್ಯಾಂಡ್ರಫ್ ಇರುವಂತಹ ಸಮಸ್ಯೆ ಕೂಡ ಇದರಿಂದ ನಿವಾರಣೆ ಆಗ್ತದೆ. ನಾನಿಲ್ಲಿ ಇದನ್ನು ರುಬ್ಬಲಿಕ್ಕೆ ಇವಾಗ ರೈಸ್ ವಾಟರನ್ನು ನಾನಿಲ್ಲಿ ಬಳಸ್ತಾ ಇದ್ದೇನೆ. ರೈಸ್ ವಾಟರ್ನಲ್ಲಿ ಅಮಿನೋ ಆ್ಯಸಿಡ್ಸ್ ಮತ್ತು ವಿಟಮಿನ್ ಬಿ, ಸಿ ಮತ್ತು ವಿಟಮಿನ್ ಇ ಮತ್ತು ಮಿನರಲ್ಸ್ ಹೇರಳವಾಗಿರೋದ್ರಿಂದ ಇದು ಕೂದಲನ್ನು ಬೇರಿನಿಂದಲೇ ಗಟ್ಟಿಗೊಳಿಸಿ ಕೂದಲು ಚೆನ್ನಾಗಿ ಬೆಳೆಯುವಂತೆ ಮಾಡ್ತದೆ. ಹಾಗೆ ಕೂದಲು ಸೀಳಾಗುವುದನ್ನು ಕೂಡ ಇದು ತಡೆಗಟ್ತದೆ. ಕೆಲವೊಬ್ಬರಿಗೆ ತುದಿ ಎಲ್ಲ ಸೀಳಾಗ್ತದೆ ಕೂದಲಿದ್ದು, ಆ ರೀತಿಯೆಲ್ಲ ಇದ್ದರೆ ಅದನ್ನೆಲ್ಲ ತಡೆಗಟ್ತದೆ. ಕೂದಲು ಚೆನ್ನಾಗಿ ಗ್ರೋತ್ ಆಗುವಂತೆ ಇದು ಮಾಡ್ತದೆ. ಡ್ರೈ ಡಲ್ ಹೇರ್ ಇರುವವರಿಗೆ ಕೂಡ ಇದು ತುಂಬ ಉಪಯೋಗಕಾರಿಯಾಗಿದೆ. ತಪ್ಪದೆ ವಾರದಲ್ಲಿ 1 ಸಲ ಇದನ್ನು ಹಚ್ಕೊಂಡು ಬನ್ನಿ. ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ರಿಸಲ್ಟ್ ಕೊಡ್ತದೆ. ಇದು ನೋಡಿ, ನ್ಯಾಚುರಲ್ ಹೇರ್ ಪ್ಯಾಕ್ ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಹೊಸದಾಗಿ ವಿಡಿಯೋ ನೋಡುವವರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಬಾಯ್, ಟೇಕ್ ಕೇರ್.